ಶ್ರೀ ಯದುವೀರ್ ಒಡೆಯರ್ ಅವರು. ನಾನೀಗ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹೇಗಿದೆ ರಾಜಕುಮಾರರು ರಾಜಕಾರಣಕ್ಕೆ ಬಂದ ಮೇಲೆ ಅನ್ನೋದನ್ನ ಅವರಿಂದನೇ ತಿಳ್ಕೊಳ್ಳೋಣ. ಸಾಕಷ್ಟು ಪಕ್ಷಗಳು ಈ ಹಿಂದೆ ಅಪ್ರೋಚ್ ಮಾಡಿತ್ತು, ಬಟ್ ನೀವು ನನಗೆ ಬೇಡ ರಾಜಕಾರಣ ಅಂತ ದೂರ ಇದ್ರಿ. ಆದರೆ ಈ ಸಲ ಅಷ್ಟು ಗಟ್ಟಿ ಮನಸ್ಸು ಮಾಡಿ ರಾಜಕಾರಣಕ್ಕೆ ಬಂದಿದ್ದ ಕಾರಣ ಸಾಕಷ್ಟು ಬೇರೆ ಬೇರೆ ಪಕ್ಷಗಳು ನಿಮ್ಮನ್ನು ಅಪ್ರೋಚ್ ಮಾಡಿತ್ತು, ಆದರೆ ನಿಮ್ಮ ಆಯ್ಕೆ ಬಿಜೆಪಿಯೇ ಆಗಿದ್ಯಾಕೆ? ಎಷ್ಟು ಕಾನ್ಫಿಡೆನ್ಸ್ ಇದೆ ಯದುವೀರ್ ಅವರಿಗೆ ಈ ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಬಟ್ ನಾನು ಗೆದ್ದೇ ಬರ್ತೀನಿ ಅಂತ? ಸೊ ಈಗ ನೀವು ಜನರನ್ನ ನೇರವಾಗಿ ತಲುಪಬೇಕು, ಜನರ ಜೊತೆಗಿರಬೇಕು. ಸಡನ್ನಾಗಿ ಆ ಬದಲಾವಣೆ ಕಷ್ಟ ಅನ್ನಿಸ್ತಾ ಇದೆಯಾ, ಅಥವಾ ನಿಮ್ಮ ತಲೆಯಲ್ಲಿ ನಾನು ಗೆದ್ದ ಮೇಲೆ ಇಂಥದ್ದು ಮಾಡಬೇಕು ಅಂತ ಒಂದಿಷ್ಟು ಪ್ಲಾನ್ಸ್ ಇರುತ್ತೆ? ಏನು ನಿಮ್ಮ ಯೋಚನೆಗಳೇನಿದೆ ಮೈಸೂರು ಕೊಡಗು ಕ್ಷೇತ್ರಕ್ಕೆ? ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಲೋಕಸಭಾ ಎಲೆಕ್ಷನ್ಗೆ ಎಲ್ಲ ಕ್ಷೇತ್ರಗಳಲ್ಲೂ ಬಹಳ ಜಿದ್ದಾಜಿದ್ದಿನ ಹೋರಾಟ ನಡೀತಾ ಇದೆ. ಇದರ ಮಧ್ಯ ಈ ಸಲ ಒಂದು ಕ್ಷೇತ್ರ ರಾಯಲ್ ಕಾನ್ಸ್ಟಿಟ್ಯೂಯೆನ್ಸಿಯಾಗಿ ಬದಲಾಗಿದೆ. ಅದು ಮೈಸೂರು ಲೋಕಸಭಾ ಕ್ಷೇತ್ರ. ಯಾಕಂದರೆ ಈ ಸಲ BJPಯಿಂದ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸ್ತಾ ಇರೋದು ಶ್ರೀ ಯದುವೀರ್ ಒಡೆಯರ್ ಅವರು. ನಾನೀಗ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹೇಗಿದೆ ರಾಜಕುಮಾರರು ರಾಜಕಾರಣಕ್ಕೆ ಬಂದ ಮೇಲೆ ಅನ್ನೋದನ್ನು ಅವರಿಂದನೇ ತಿಳ್ಕೊಳ್ಳೋಣ. ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ. ರಾಜಕುಮಾರರು ರಾಜಕಾರಣಕ್ಕೆ ಹೇಗಿದೆ ಬದಲಾವಣೆ? ನಾನು ಹೇಳಿದ್ದೀನಿ ಹಲವಾರು ಕಡೆ, ಈ ರಾಜಕುಮಾರ ಇರ್ಬೋದು, ರಾಜ ರಾಣಿ ಇಂಥ ಪದವಿಗಳೆಲ್ಲ ನಮ್ಮ ತಾತನವರೇ ವಿಸರ್ಜನೆ ಮಾಡಾಗಿದೆ. ನಾವು ನಾನು ಹುಟ್ಟಿದಕ್ಕಿಂತ ಹಿಂದೇನೂ ಅರಮನೆಯ ಪರಂಪರೆಗೆ ಸೀಮಿತ, ಅದು ಒಂದು ರಾಯಲ್ ಅಂತ ಒಂದು ಟಚ್ ಇರ್ಬೋದು. ಅದು ಬಿಟ್ಟರೆ ಎಲ್ಲ ರೀತಿಯಲ್ಲೂ ನೀವು ಸಾರ್ವಜನಿಕರಾಗಿ ಸಾಮಾನ್ಯ ಒಂದು ಪ್ರಜೆಗಳಾಗೇ ನಾವು ಎಲ್ಲ ಕೆಲಸವನ್ನು ಮಾಡ್ತಾಯಿದ್ವಿ. ಸಂವಿಧಾನದ ಮುಂದೆ, ಕಾನೂನು ಮುಂದೆ ನಾವೆಲ್ಲರೂ ಸಮಾನ ದೃಷ್ಟಿಕೋನದಿಂದ ನೋಡುವಂಥದ್ದು. ಸೊ ಅದಕ್ಕಾಗಿ ಅದು ಈ ಒಳ್ಳೆ ವ್ಯವಸ್ಥೆಗೆ ತಕ್ಕಂತೆ ನಾವೆಲ್ಲ ಕೆಲಸ ಮಾಡೋಕ್ಕೆ ಸಿದ್ಧ ಆಗಿದ್ದೀವಿ. ನೀವು ಈ ಹಿಂದೆ ಸಾಕಷ್ಟು ಸಲ ರಾಜಕೀಯದಿಂದ ದೂರ ಇರ್ತೀರಿ. ನನಗೆ ರಾಜಕೀಯ ಬೇಡ, ನಿಮ್ಮನ್ನೇನು ಫಸ್ಟ್ ಟೈಮ್ ಅಲ್ಲ ಅಪ್ರೋಚ್ ಮಾಡ್ತಾ ಇರೋದು. ಸಾಕಷ್ಟು ಪಕ್ಷಗಳು ಈ ಹಿಂದೆ ಅಪ್ರೋಚ್ ಮಾಡಿತ್ತು, ಬಟ್ ನೀವು ನನಗೆ ಬೇಡ ರಾಜಕಾರಣ ಅಂತ ದೂರ ಇದ್ರಿ. ಆದರೆ ಈ ಸಲ ಅಷ್ಟು ಗಟ್ಟಿ ಮನಸ್ಸು ಮಾಡಿ ರಾಜಕಾರಣಕ್ಕೆ ಬಂದಿದ್ದ ಕಾರಣ? ಪ್ರತಿಯೊಬ್ಬ ಭಾರತೀಯ ಪೊಲಿಟಿಕಲ್ ಇನ್ಕ್ಲಿನೇಷನ್ ಇದ್ದೇ ಇದೆ. ನಾವು ಪಾಲಿಟಿಕ್ಸಿಂದ ದೂರ ಅಂದರೆ ವಿ ಆರ್ ಆಲ್ವೇಸ್ ಪೊಲಿಟಿಕ್ಲಿ ಇನ್ವಾಲ್ವ್ಡ್. ಆದರೂ ಕೂಡ ರಾಜಕೀಯ ವೃತ್ತವನ್ನು ಶುರು ಮಾಡಬೇಕಾಗಿರೋ ನಿಟ್ಟಿನಲ್ಲಿ ನಾನು ಕಳೆದ 1 ವರ್ಷದಿಂದ ಒಂದು ಸ್ವಲ್ಪ ಆಸಕ್ತಿ ಹೆಚ್ಚಾಗಿತ್ತು. ನಾನು ಆ ಪ್ರೋಸೆಸ್ಸು ಒಂದು ಸ್ವಲ್ಪ ಸೂಕ್ಷ್ಮತೆಯಿಂದ ನಡಿಬೇಕಾಗಿರೋಂಥದ್ದು ಕೂಡ ನನಗೆ ಒಂದು ಆಸೆ ಇತ್ತು. ಸೊ ಅದಕ್ಕಾಗಿ ಅದು ನಡೀತು. ಮತ್ತು ಇಲ್ಲಿ ನಿಜವಾಗ್ಲೂ ಒಂದು ಸಮಾಜದಲ್ಲಿ ಅಥವಾ ಒಂದು ಕ್ಷೇತ್ರದಲ್ಲಿ ಒಂದು ಬದಲಾವಣೆ ಬರಬೇಕಂದ್ರೆ ಅದು ಬರೀ ನೀತಿ ನಿಯಮ ಮೂಲಕ ಬರುತ್ತೆ. ಈಗಿನ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದು ರಾಜಕೀಯದ ಮೂಲಕ ನಿಮಗೆ ಅಧಿಕಾರ ಬರುತ್ತೆ. ಆ ಅಧಿಕಾರದ ಮೂಲಕ ನೀವು ಒಂದು ಬದಲಾವಣೆ ತರ್ಬೋದು. ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಹಿಂದೆ ಪ್ರತಾಪ್ ಸಿಂಹ ಅವರು 2 ಸಲ MP ಆಗಿದ್ದವರು. ಅವ್ರಿಗೆ ಟಿಕೆಟ್ ಸಿಗುತ್ತೆ ಅಂತ ಆಲ್ಮೋಸ್ಟ್ ಎಲ್ಲರೂ ನಂಬಿದರು. ಆದರೆ ಕೊನೆಯ ಹಂತದಲ್ಲಿ ಕ್ಯಾಂಡಿಡೇಟ್ ಬದಲಾಯಿತು. ತಾವು ಕ್ಯಾಂಡಿಡೇಟ್ ಆಗಿ ಲೋಕಸಭಾ ಕ್ಷೇತ್ರಕ್ಕೆ ಕಂಟೆಸ್ಟ್ ಮಾಡ್ತಾ ಇದ್ದೀರಿ. ಅಂದರೆ ಏನಾದರೂ ದೊಡ್ಡ ಮಟ್ಟದಲ್ಲಿ ಪ್ರಯತ್ನಗಳು ನಿಮ್ಮ ಕಡೆಯಿಂದ ಆಗಿತ್ತಾ ಟಿಕೆಟ್ ಪಡೀಲಿಕ್ಕೆ? ಇಲ್ಲ, ಅಭ್ಯರ್ಥಿಗಳ ಆಕಾಂಕ್ಷೆಯ ಪಟ್ಟಿಯಲ್ಲಿ ನಾನೊಬ್ಬ ಅಂತ ಆಗಿತ್ತು. ಸಾಮಾನ್ಯ ಅಭ್ಯರ್ಥಿಯಾಗಿ ನಾವು ಏನು ಪ್ರೋಸೆಸ್ಸನ್ನು ಆಗಬೇಕಾಗಿದೆ ಅದೇ ರೀತಿ ನಡೆದಿದೆ. ಆಕಾಂಕ್ಷಿಗಳಲ್ಲಿ ನಾವು ಮುಂದೆ ಬಂದಿದ್ವಿ ಅಷ್ಟೇ. ಇವಾಗ ಪ್ರತಾಪ್ ಸಿಂಹ ಅವ್ರ ಜೊತೆಗೆ ಅಂದರೆ ಟಿಕೆಟ್ ಸಿಗೋಕ್ಕೆ ಮುಂಚೆ ಅವ್ರು ನನಗೇ ಸಿಗುತ್ತೆ ಅಂತಿದ್ರು. ಇವಾಗ ನಾನು ಈ ನಮ್ಮ ದತ್ತು ಸ್ವೀಕಾರ ಆಗಿದ ನಂತರನೇ, ದತ್ತು ಸ್ವೀಕಾರ ವಿಧಿಗೂ ಅವರು ಬಂದಿದ್ದರು. ಆವಾಗಿಂದ ನಂತರ ನಿರಂತರವಾಗಿ ಅವ್ರು ಯಾವಾಗಲೂ ಸಂಪರ್ಕದಲ್ಲಿದ್ದರು. ಅವರೆಲ್ಲ ಕೆಲಸಗಳನ್ನೆಲ್ಲನೂ ನಾವು ನೋಡಿದ್ದೀವಿ, ಮಾಡಿರೋದೆಲ್ಲ. ಅದರಲ್ಲಿ 2 ಮಾತಿಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ. ಸಾಕಷ್ಟು ಬೇರೆ ಬೇರೆ ಪಕ್ಷಗಳು ನಿಮ್ಮನ್ನು ಅಪ್ರೋಚ್ ಮಾಡಿತ್ತು, ಆದರೆ ನಿಮ್ಮ ಆಯ್ಕೆ BJPಯೇ ಆಗಿದ್ಯಾಕೆ? ವ್ಯಕ್ತಿ ಮತ್ತು ಪಕ್ಷದಲ್ಲಿ ವ್ಯಕ್ತಿ ಹಾಗೂ ಪಕ್ಷದ ನಂಬಿಕೆಗಳಿರ್ಬೋದು, ಸಿದ್ಧಾಂತ ಇರ್ಬೋದು, ಅಭಿವೃದ್ಧಿಯ ದೃಷ್ಟಿ ಇರ್ಬೋದು, ದೃಷ್ಟಿಕೋನಗಳಿರ್ಬೋದು, ಅಲ್ಲಿ ಎಲ್ಲನೂ ಒಂದು ರೀತಿಯ ಹೊಂದಾಣಿಕೆ ಇರಬೇಕು. ಅದು ನನಗೆ ಬಹುತೇಕ ಒಂದು ಹೊಂದಾಣಿಕೆ ಇರೋದು ಭಾರತೀಯ ಜನತಾ ಪಾರ್ಟಿಲಿ. ಅದಕ್ಕಾಗಿ ಈ ಪಕ್ಷವನ್ನು ನಾನು ಆಯ್ಕೆ ಮಾಡಿದ್ರೆ ನನ್ನ ಸೌಭಾಗ್ಯ ಆಗಿರೋದು ಅವರು ಕೂಡ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಎಷ್ಟು ಕಾನ್ಫಿಡೆನ್ಸ್ ಇದೆ ಯದುವೀರ್ ಅವರಿಗೆ ಈ ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಬಟ್ ನಾನು ಗೆದ್ದೇ ಬರ್ತೀನಿ ಅಂತ? ಕಳೆದ 9 ವರ್ಷ ಇಲ್ಲಿ ಈ
ಜವಾಬ್ದಾರಿ ಮೂಲಕ ಒಂದು ವೇದಿಕೆ ಸಿಕ್ಕಿದೆ. ಆ ವೇದಿಕೆ ಮೂಲಕ ನಾವು ಅನೇಕ ಸಮಾಜ ಸೇವೆ ಕೆಲಸವನ್ನು ಮಾಡಿದ್ದೀವಿ. ಸೈಬರ್ ಭದ್ರತೆ ಪ್ರೋಗ್ರಾಮನ್ನು ಯಶಸ್ವಿಯಾಗಿ ನಡೆದಿದೆ. ಸ್ವಚ್ಛ ಭಾರತ್ ಅಭಿಯಾನದಲ್ಲೂ ಕೂಡ ಭಾಗವಹಿಸಿದೆ. ನಮ್ಮ ಶಾಲೆ ಅಭಿವೃದ್ಧಿ ಕಾರ್ಯಕ್ರಮಗಳಿರ್ಬೋದು, ಗ್ರಂಥಾಲಯ ನಿರ್ಮಾಣಗಳಿರ್ಬೋದು, ಅನೇಕ ಸಮಾಜಮುಖಿ ಕೆಲಸ ಅಲ್ಲಿ ಪಾತ್ರವಾಗಿದ್ದೀನಿ ಒಂದು ವೈಯಕ್ತಿಕವಾದ ರೂಪದಲ್ಲಿ. ಅದರಲ್ಲಿ ಎಲ್ಲ ಒಂದು ರೀತಿಯ ಸಮಾಜದ ಒಂದು ಒಳ್ಳೆಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಒಂದು ಹೊಸ ಉಪಕ್ರಮಕ್ಕೆ ಒಳ್ಳೆಯ ಒಂದು ಉತ್ಸಾಹದಿಂದ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಆ ಉತ್ಸಾಹ ನೋಡಿದ್ರೆ ನಮ್ಮ ಪರವಾಗಿ ಫಲಿತಾಂಶ ಬರುತ್ತೆ ಅಂತ ವಿಶ್ವಾಸ ಇದೆ. ಈ ಹಿಂದೆ ನಿಮ್ಮನ್ನು ಭೇಟಿ ಮಾಡೋದು ಅಥವಾ ನಿಮ್ಮನ್ನು ಮಾತಾಡ್ಸೋದು ಅದಕ್ಕೊಂದು ಪ್ರೋಟೋಕಾಲ್ ಅಂತ ಇರ್ತಿತ್ತು. ಅಂದರೆ ಇನ್ ದ ಸೆನ್ಸ್ ಅಷ್ಟು ಸುಲಭ ಆಗಿರಲಿಲ್ಲ. ಸೊ ಈಗ ನೀವು ಜನರನ್ನು ನೇರವಾಗಿ ತಲುಪಬೇಕು, ಜನರ ಜೊತೆಗಿರಬೇಕು. ಸಡನ್ನಾಗಿ ಆ ಬದಲಾವಣೆ ಕಷ್ಟ ಅನ್ನಿಸ್ತಾ ಇದೆಯಾ ಅಥವಾ ಹೊಂದ್ಕೋತಾ ಇದ್ದೀರಾ? ಇಲ್ಲ, ಕಷ್ಟ ಇಲ್ಲ. ಇದಕ್ಕೆ ಸಿದ್ಧ ಆಗಬೇಕಾಗಿತ್ತು. ಹೌದು, ಅರಮನೆಯಲ್ಲಿ ನಮ್ಮೆಲ್ಲ ಫಾರ್ಮ್ಯಾಲಿಟಿ ಇಲ್ಲದೇ ಕೂಡ ಆಚೆ ಕಡೆ ಒಂದು ಪರ್ಸೆಪ್ಷನ್ ಇದೆ. ಅದರ ಮೂಲಕ ಜನರಿಗೆ ಒಂದು ರೀತಿಯ ದೃಷ್ಟಿಕೋನ ಇತ್ತು, ಅಲ್ಲಿ ಬಂದು ಹೇಗೆ ಅಪ್ರೋಚ್ ಮಾಡ್ಬೋದು ಅಂತ. ಅದರ ನಿಟ್ಟಿನಲ್ಲಿ ನಾನು ಹೇಳಿದ್ದೀನಿ, ಅಕಸ್ಮಾತ್ ಅರಮನೆಗೆ ಬರೋವಂಥದ್ದು ನಿಮಗೆ ಇಷ್ಟ ಆಗಲ್ಲ ಅಂದರೆ ನಮ್ಮ ಕಚೇರಿ ಆಚೆನೇ ಇರುತ್ತೆ. MP ಕೂಡ ಸೌಲಭ್ಯ ಇದೆ ಮತ್ತು MP ಬಿಟ್ಟು ಕೂಡ ನಮ್ಮದೇ ಆದ ಒಂದು ಕಚೇರಿ ಇರ್ತದೆ. ನಾನು ಹಲವಾರು ಕಡೆ ಹೇಳಿದ್ದೀನಿ, ಅದು ಸಾರ್ವಜನಿಕರ ಕಚೇರಿ ಆಗುತ್ತೆ, ಕಾರ್ಯಕರ್ತರ ಕಚೇರಿ ಆಗುತ್ತೆ, ನಿಮ್ಮದೇ ಕಚೇರಿ ಆಗಿ ಅಲ್ಲಿ ದಯವಿಟ್ಟು ಬಂದು ನಿಮ್ಮ ಪ್ರಶ್ನೆಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಸಲಹೆಗಳಿರ್ಬೋದು ಎಲ್ಲನೂ ಬಂದು ಮಂಡಿಸಿ ನಿಮ್ಮ ಸಂವಾದದೊಂದಿಗೆ ನಾವು ಮುಂದುವರಿತೀವಿ ಅಂತ. ಅಂದರೆ ಈ ಮೈಸೂರು ಅರಮನೆ ಸಂಸ್ಥಾನ ಅಂತೇನಿದೆ, ಇದು ಬಾಂಧವ್ಯಕ್ಕೆ ಬಹಳ ಹೆಸರು ಮಾಡಿದಂತಹ ಒಂದು ಪರಂಪರೆ. ಸೊ ಇಲ್ಲಿ ಸಾಕಷ್ಟು ಜನ BJPಯನ್ನು ಕೋಮು ಪಕ್ಷ, ಒಂದು ಪಕ್ಷಕ್ಕೆ ಸೀಮಿತ ಅಂತಾರೆ. ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ? ಆ ಬಾಂಧವ್ಯವನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ತಾವು? ಬ್ಯಾಲೆನ್ಸಿಂಗ್ ಅಂಥದ್ದು ಐ ಡೋಂಟ್ ಥಿಂಕ್ ಜಾಸ್ತಿ ಇದೆ. ಯಾಕೆ ಕಾರಣಕ್ಕಾಗಿ BJP ನಿಜವಾಗ್ಲೂ ನೋಡೋಕೆ ಹೋದರೆ ಅದು ಸಂವಿಧಾನದಿಂದಾನೇ ಸೃಷ್ಟಿಯಾಗಿರುವ ಒಂದು ಪಕ್ಷ. ಅದರ ಜೊತೆಗೆ ಲಾರ್ಜ್ಲಿ ಸೆಂಟ್ರಿಸ್ಟ್ ಮೂವ್, ಅದಲ್ಲಿ ಅಭಿವೃದ್ಧಿಯಲ್ಲಿರುವಂಥದ್ದು ಕೆಲಸದಲ್ಲಿ ಅವರು ಅದೇನೇ ಸಾಕ್ಷಿ ಅಂತ ಹೇಳ್ತಾರೆ. ಸೊ ಆ ಪಕ್ಷದಲ್ಲಿ ನಮ್ಮ BJP ಪಕ್ಷ ನಡವಳಿಕೆ ಇರ್ಬೋದು, ಅದರ ಯಾವ ರೀತಿ ಅಭಿವೃದ್ಧಿಯ ದೃಷ್ಟಿ ಇರ್ಬೋದು, ಅದೆಲ್ಲನೂ ಭಾಳ ಸೆಂಟ್ರಿಸ್ಟಾಗಿ ಅಪ್ರೋಚ್ ಮಾಡ್ತಾ ಇರೋದ್ರಿಂದ ಅದೇನು ಬ್ಯಾಲೆನ್ಸ್ ಮಾಡೋಂಥದ್ದಿಲ್ಲ. ಎಲ್ಲರೂ ಸಮಾನ ದೃಷ್ಟಿಕೋನದಿಂದ ನೋಡುವಂಥದ್ದು ಪಕ್ಷ. ಅದೇ ರೀತಿ ಭಾರತಕ್ಕೋಸ್ಕರ ಭಾರತೀಯರಾಗಿ ನಾವು ಮತ ಚಲಾಯಿಸಬೇಕಾಗಿರುವಂಥದ್ದು ಮುಖ್ಯ. ಕೊಡಗು ಮತ್ತು ಮೈಸೂರು ಒಂದು ದೊಡ್ಡ ಕ್ಷೇತ್ರ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕಲ್ಚರಲಿ ತುಂಬ ಶ್ರೀಮಂತವಾಗಿರುವಂತಹ ಕ್ಷೇತ್ರ. ನಿಮ್ಮ ತಲೆಯಲ್ಲಿ ನಾನು ಗೆದ್ದ ಮೇಲೆ ಇಂಥದ್ದು ಮಾಡಬೇಕು ಅಂತ ಒಂದಿಷ್ಟು ಪ್ಲ್ಯಾನ್ಸ್ ಇರುತ್ತೆ. ಏನು ನಿಮ್ಮ ಯೋಚನೆಗಳೇನಿದೆ ಮೈಸೂರು ಕೊಡಗು ಕ್ಷೇತ್ರಕ್ಕೆ? ನೀವು ಹೇಳಿದ 100% ರೈಟೇ. 2 ಕ್ಷೇತ್ರನೂ ಕೂಡ ಒಂದು ಜನರ ಆಕಾಂಕ್ಷೆಗಳಲ್ಲಿ ಒಂದು ಹೊಂದಾಣಿಕೆ ಇದೆ. ಮೈಸೂರಲ್ಲಿ ನಮ್ಮ ಪಾರಂಪರೆ ಮುಖ್ಯ, ಕೂರ್ಗ್ನಲ್ಲಿ ಅದು ಪ್ರಕೃತಿ ಮುಖ್ಯ. 2 ಕ್ಷೇತ್ರದಲ್ಲೂ ಕೂಡ ಒಂದು ರೀತಿಯ ಸಂಸ್ಕೃತಿಯನ್ನು ಭಾಳ ಒಂದು ಹೆಮ್ಮೆ ಇದೆ ಜನರಲ್ಲಿ. ಅದೆಲ್ಲನೂ ಉಳಿಸಬೇಕಾಗಿರೋದು ಪ್ರಥಮ ಕರ್ತವ್ಯ ಆಗುತ್ತೆ. ಅದರ ಜೊತೆಗೆ 2 ಕ್ಷೇತ್ರದಲ್ಲೂ ಕೂಡ ಕೃಷಿಯ ಒಂದು ದೊಡ್ಡ ಅವಲಂಬನೆ ಇದೆ. ಮೈಸೂರಲ್ಲಿ ನಮಗೆ ಜಾಸ್ತಿ ರೈಸು ಮತ್ತು ರಾಗಿ ಬೆಳೀತಾರೆ, ಕಾಟನ್ನು ಕೂಡ ಒಂದು ಸ್ವಲ್ಪ ಬೆಳೆಗಳಿದೆ. ಕೂರ್ಗಲ್ಲಿ ಕಾಫಿ ಎಲ್ಲರಿಗೂ ಗೊತ್ತಿರೋ ಹಾಗೆ, ಅದರ ಜೊತೆಗೆ ಆರೆಂಜ್ ಮತ್ತು ಪೆಪ್ಪರನ್ನು ಬೆಳೀತಾರೆ. ಅದಕ್ಕೆ ಒಂದು ಪ್ರೋತ್ಸಾಹ ಬೇಕಾಗಿದೆ. ನಮ್ಮ ಪ್ರಧಾನಮಂತ್ರಿ ಅವರ ದೃಷ್ಟಿ ಇರೋದೇ ಫಾರ್ಮರ್ಸ್ ಇನ್ಕಮನ್ನು ಡಬಲ್ ಮಾಡಬೇಕಾಗಿರೋದು. ಸೊ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಅದರಲ್ಲೂ ಕೂಡ ಒಂದು ಸ್ವಲ್ಪ ಕೌಶಲ್ಯ ಅಭಿವೃದ್ಧಿ ಆಗಬೇಕಾಗಿದೆ. ಅಂದರೆ ಇರೋ ಆಪರ್ಚುನಿಟೀಸ್ಗಳನ್ನು ನಿಜವಾಗ್ಲೂ ನಾವು ಎನ್ಕ್ಯಾಶ್ ಮಾಡಬೇಕಂದ್ರೆ ಅದು ಕೃಷಿ ಕ್ಷೇತ್ರದಲ್ಲಿ ಒಂದು ದೊಡ್ಡ ಪ್ರೋತ್ಸಾಹ ಬೇಕಾಗಿದೆ. ಅದರ ಜೊತೆಗೆ 2 ಕ್ಷೇತ್ರದಲ್ಲೂ ಕೂಡ ಪ್ರವಾಸೋದ್ಯಮ ಭಾಳ ಮುಖ್ಯ. ಅದರಲ್ಲೂ ಕೂಡ ಆರ್ಥಿಕ ಪರಿಸ್ಥಿತಿ ಅದರ ಮೇಲೂ ಕೂಡ ಅವಲಂಬಿಸ್ತದೆ. ಮೈಸೂರಲ್ಲಿ ಇರೋ ಸ್ಥಳಗಳನ್ನು ನಾವು ಅದಕ್ಕೆ ಒಂದು ಸಂರಕ್ಷಣೆ ಕೆಲಸ ಇರ್ಬೋದು, ಅದರ ಜೊತೆಗೆ ಪ್ರವಾಸೋದ್ಯಮದ ಸೌಲಭ್ಯಗಳನ್ನು ಕೂಡ ನಾವು ಜಾರಿ ಮಾಡಬೇಕಾಗಿರೋದು ಮುಖ್ಯ. ಕೂರ್ಗಳಿಗೆ ಒಂದು ಪ್ರಕೃತಿಯ ಕಾಳಜಿ ಇಟ್ಕೊಂಡು ಅಭಿವೃದ್ಧಿ ಮಾಡಬೇಕಾಗಿರೋದು ಭಾಳ ಮುಖ್ಯ. ಹಲವಾರು ಪ್ರತಿನಿಧಿಗಳು ಬಂದಿದ್ದಾರೆ ಕೂರ್ಗಿಂದ, ಅವ್ರು ಬೇರೆ ಬೇರೆ ಸಮುದಾಯದಿಂದ. ಎಲ್ಲರಲ್ಲೂ ಪ್ರಕೃತಿ ಮೊದಲು ಅಂತ ಹೇಳುವಂಥದ್ದು ಅವ್ರದ್ದೇ ಒಂದು ಸಂದೇಶ. ಸೊ ಅದಕ್ಕಾಗಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಮೈಸೂರಲ್ಲಿ ಕೂಡ ಇಂಡಸ್ಟ್ರಿ ಅಂದರೆ ಕೈಗಾರಿಕೆ ಮತ್ತು IT ಕೂಡ ಒಂದು ಪ್ರಭಾವ ಇದೆ. ಬೆಂಗಳೂರಿನಿಂದ ಒಂದು ಸಪೋರ್ಟಿಂಗ್ ಪಿಲ್ಲರ್ ಆಗಿ ಮೈಸೂರು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೋದು. ಬೀಟ್ ಪ್ಲಸ್ ಕರ್ನಾಟಕ.